ಲಕ್ಷ್ಮೀ ಬಾರಮ್ಮ ಬಾರಮ್ಮ ಲಕ್ಷ್ಮೀ ಬಾರಮ್ಮ. ಸತ್ಯ, ಈ ಪೌಡರ್ನ ಇದಕ್ಕೆ ಮಿಕ್ಸ್ ಮಾಡಿದ್ದೀನಿ. ಇದನ್ನು ಪಾರ್ವತಿ ಕುಡಿದ್ರೆ ಫುಲ್ ಫ್ಲ್ಯಾಟ್ ಆಗಿಬಿಡ್ತಾಳೆ. ನನ್ನ ಕೆಲಸ ಅಂತೂ ಮುಗೀತು. ಫಂಕ್ಷನ್ಗೀಗ ರೆಡಿ ಆಗ್ತೀನಿ. ರುದ್ರಣ್ಣ, ಅದೇನೋ ಹೇಳ್ಬೇಕು ಅಂತ ನಿಮ್ಮ ಅಟ್ಟಿ ಹತ್ತ ಬಂದುತ್ತಂತೆ. ಅದೇನು ವಿಷಯ ಅಂತ ನಿನ್ನ ಹೆಂಡತಿ ಹತ್ರ ಕೇಳಬೇಕಾಯ್ತಲ್ವಾ? ಅವಳು ಕೂಟ ಏನು ಹೇಳಲಿಲ್ಲಂತೆ ಕಣಪ್ಪ. ಆದರೆ ನಾನು ಬರೋದನ್ನೇ ಕಾಯ್ತಾ ಕುಂತಿತ್ತಂತೆ. ಹಂಗೂ ನನ್ನ ಹೆಂಡ್ರು ಅದೇನು ಅಂತ ನನ್ನ ಕೂಟ ಹೇಳವ ಅಂತ ಕೇಳ್ಕೊಂಡ್ಲಂತೆ. ಅದಕ್ಕೆ ಇಲ್ಲ ಕಣವ, ಅದು ಎಲ್ಲರ ಕೂಟ ಹೇಳೋ ಮಾತಲ್ಲ ಅನ್ಲಂತೆ. ಅಂಥ ವಿಷಯ ಏನಿರ್ಬೋದು, ಹೊಸಿ ಹೋಗಿ ಕೇಳ್ಕೊಂಬರೋಣ ಅಂತಿದ್ದೆ. ಅಷ್ಟರಲ್ಲಿ ಈ ಸುದ್ದಿ ಬಂತು. ಇಲ್ಲ ಅನ್ನಲ್ಲ ನಗವ, ನಿನ್ ಕೂಟ ಏನಾದರೂ ಹೇಳಿದ್ಲಾ? ಇಲ್ಲ ಕಣ, ನಾನು ತಾವು ಹೇಳ್ದೆ ಹೊಂಟೋದ್ಲಲ್ಲ. ಹುಡುಗಿ ಮನ್ಸಲ್ಲಿ ಏನೇನು ಆಸೆ ಇತ್ತು, ಏನೋ ಇನ್ನೇನೇನು ತಿನ್ಬೇಕು ಅಂತ ಬಯಸ್ಕೊಂಡಿತ್ತು. ಮೊದ್ಲು ಹೇಳಿದ್ರೆ ಮಾಡಾಕ್ತಿರ್ನಿಲ್ವಾ? ಅಯ್ಯೋ ದೇವ್ರೇ. ಆಯ್ತೊಂಬ ಸೆಂಟ್ರಿಗೆ ಹಾಕಿನ ಮುಂದೆ ಒಂಚೂರು. ಹಾಂ, ಆ ಲೈಟ್ಸ್ ಇನ್ನು ಸೆಂಟ್ರ್ ಮಾಡ್ಕೊಳ್ಳೋದು. ಏನ್ ನಡೀತಾ ಇದೆ ಕೈಲಾಶ್? ಎಲ್ಲ ನಾನೇ ನೋಡ್ಕೋಬೇಕು. ಫ್ಲವರ್ ಅರೇಂಜ್ಮೆಂಟ್ಸ್ ಎಲ್ಲ ಆಯಿತು, ಲೈಟಿಂಗು ಆಯಿತು. ಹೊರಗಡೆ ಒಂದು ಬೋರ್ಡ್ ನೋಡ್ಕೊಂಡ್ಬಿಟ್ರೆ ಆಗೋಯ್ತು. ಒಂದೇ ಒಂದು ನಿಮಿಷ ನನ್ನ ಕಿಚನ್ ಹತ್ರ ಹೋಗಿ ನೋಡ್ಕೊಂಡ್ಬಂದ್ಬಿಡ್ತೀನಿ. ಡೋಂಟ್ ವರಿ ಕೈಲಾಶ್, ನಾನು ಕಿಚನ್ ಇಂದಾನೆ ಬರ್ತಾ ಇದ್ದೀನಿ, ಎಲ್ಲ ರೆಡಿ ಆಗ್ತಾ ಇದೆ. ನೋಡ್ಕೊಂಬಂದ್ಯಾ? ಸೋ ನೈಸ್ ಆಫ್ ಯು. ಮತ್ತೆ ಎಲ್ಲ ಹೇಗಿದೆ? ಬ್ಯೂಟಿಫುಲ್. ಐ ಆಮ್ ಸೋ ಹ್ಯಾಪಿ ಕೈಲಾಶ್. ಓಕೆ, ನಾನು ರೆಡಿ ಆಯಿತು, ನೀನು ರೆಡಿ ಆಯಿತು. ಇನ್ನು ನಮ್ಮ ಮುದ್ದನ ಮಗಳು ಗೊಂಬೆ ರೆಡಿ ಆಗಿಬಿಟ್ರೆ ಕೆಲಸ ಎಲ್ಲ ಮುಗಿದೋಯ್ತು. ನಾನು ಹೋಗಿ ನೋಡ್ಕೊಂಡು ಬರ್ತೀನಿ. ಇನ್ನೇನು ಅವ್ರು ಬಂದ್ಬಿಡ್ತಾರೆ. ಬರಲಿ ಬಿಡು, ನಾವೆಲ್ಲ ರೆಡಿ ಆಗಿದ್ದೀವಲ್ಲ. ಅತ್ತಮ್ಮ, ಅಪ್ಪ ಅಮ್ಮ ಎಲ್ಲ ನೀನೇ ಆಗಿದ್ದೆ. ನನ್ನನ್ನು ಬಿಟ್ಟು ಹೋಗಕ್ಕೆ ಹೆಂಗಾದ್ರೂ ಮನ್ಸು ಬಂತು ನಿನಗೆ. ಮಡ್ಲಲ್ಲಿ ಇಟ್ಕೊಂಡು ಸೆರ್ಗಲ್ಲಿ ಮುಚ್ಚಿಟ್ಕೊಂಡು ತೊಟ್ಲಲ್ಲಿ ತೂಗಿ ನನ್ನನ್ನು ಸಾಕ್ದೆ. ನಿನ್ನ ಕಡೆ ಕಾಲದಲ್ಲಿ ನಿನ್ನ ಸೇವೆ ಮಾಡೋ ಭಾಗ್ಯನೂ ಅದ್ಯಾರು ನನ್ನಿಂದ ಕಿತ್ಕೊಂಡ್ಬಿಟ್ಟ. ಊಟ ಮಾಡಲಿಲ್ಲ ಅಂದ್ರೂ ಅದ್ಯಾರಿಗೂ ಹೂವು ಇಡೋದತ್ತು ಬರೀತಿರ್ಲಿಲ್ಲ. ಆದರೂ ದೇವ್ರ ಕಡೆಗಾಲದಲ್ಲಿ ನಿನ್ನ ಬ್ಯಾಗ್ ನೀರು ಒಯ್ಯೋಕ್ಕೂ ಬಿಡಲಿಲ್ಲ. ಎಂಥ ದರಿದ್ರ ಜನ್ಮ ನಂದು. ಅದೃಷ್ಟ ಲಕ್ಷ್ಮಿ ಕಣೆ, ನೀನು ಈ ಊರಿಗೆ ಅದೃಷ್ಟ ಲಕ್ಷ್ಮಿ ಅಂತಿದ್ಯಲ್ಲ. ಅಯ್ಯೋ ತಾತಮ್ಮ, ಇದೇನಾ ನನ್ನ ಅದೃಷ್ಟ? ಅಲ್ಲಿ ನನ್ನ ತಂಗಿ ತಾತಮ್ಮನ ಕಳ್ಕೊಂಡು ಅಳ್ತಾ ಇರುವಾಗ ನಾನು ಅಕ್ಕ ಅನ್ಸ್ಕೊಂಡೋಳು ನಗ್ನಗ್ತಾ ಹೇಗಿರ್ಲಿ? ನಂದೇ ತಪ್ಪು. ನಾನು ಚಿನ್ನು ಜೊತೆ ಹೋಗ್ಬೇಕಾಗಿತ್ತು, ಅವಳನ್ನ ಸಮಾಧಾನ ಮಾಡಬೇಕಾಗಿತ್ತು. ಇದೆಲ್ಲ ಹೇಗಾಯ್ತು? ಯಾಕಾಯ್ತು? ಇವತ್ತೇ ನಿಶ್ಚಿತಾರ್ಥ ಆಗ್ಬೇಕಾಗಿತ್ತಾ? ಇವತ್ತೇ ತಾತಮ್ಮ ತೀರ್ ಹೋಗ್ಬೇಕಾಗಿತ್ತಾ? ಚಿನ್ನು ಜೊತೆ ಮಾತಾಡ್ತೀನಿ, ಸ್ವಲ್ಪ ಸಮಾಧಾನ ಮಾಡ್ತೀನಿ.
ಪಾಪ ಚಿನ್ನು ಎಲ್ಲಿದ್ದಾಳೋ ಏನು ಮಾಡ್ತಿದ್ದಾಳೋ, ಅದಕ್ಕೆ ಎಷ್ಟು ಸಂಕಟ ಆಗ್ತಿರತ್ತೋ. ಊರವರೆಲ್ಲ ನೋಡ್ಲಿ ಅಂತ ನಾಟಕ ಆಡ್ತವ್ರೆ. ತಾತಮ್ಮ ಜೀವರ ತನಕ ಕೊಡ್ಬಾರ್ದು ಕಷ್ಟ ಕೊಟ್ರು. ಈಗ ನೋಡ್ ನಾಟಕ. ಏನಪ್ಪ ಎಲ್ಲರಿಗೂ ಸುದ್ದಿ ಮುಡ್ಸಾಗಿದ್ಯೇನಪ್ಪ? ಲಚ್ಚಿಗೆ ಸುದ್ದಿ ಮುಡಿಸಿದ್ರ ಅಂತ ಕೇಳಿದ್ರೆ ಯಾರು ಏನು ಹೇಳ್ತಾ ಇಲ್ಲ. ಕಣ್ಣಲ್ಲಿ ಕಣ್ಣಿಟ್ಕೊಂಡು ತಾತಮ್ಮನ ಜೋಪಾನ ಮಾಡ್ದವಳು ಅವಳು. ಬಸವ, ಚಟ್ಟ ರೆಡಿ ಆಗದ ನೋಡು. ಬಸ್ವಾ, ಚಟ್ಟ ಕಟ್ಟಾಗದೆ ಗುಂಡಿ ತೊಳಕ್ ಜನ ಕಳಿಸಿದೆ ತಾನೇ? ಪಾಪ ತಾತಮ್ಮನಿಗೆ ಎರೆ ಹೊಲ ಅಂದ್ರೆ ಸ್ಯಾನೆ ಪ್ರೀತಿ. ಅವಳನ್ನ ಅಲ್ಲೇ ಮಣ್ಣು ಮಾಡಿದ್ರೆ ಸರಿ ಅಂತ ಕಾಣಿಸುತ್ತೆ. ಕಂಡ್ರದ್ರಣ ನಮ್ಮ ಅತ್ತೆಗೆ ಎರೆ ಒಳಾದ್ರೆ ಭಾರಿ ಪ್ರೀತಿ. ಅವಳು ಅಲ್ಲೇ ಮಣ್ಣು ಮಾಡಮ್ಮ. ನಾಗಕ್ಕ ಮಣ್ಣು ಮಾಡ ಮಾತು ಆಮೇಲೆ ಮೊದಲು ಲಚ್ಚಿಗೆ ಸುದ್ದಿ ಮುಡಿಸಿದ್ರ ಏನು ಹೇಳ್ತಾನೆ ಇಲ್ವಲ್ಲ ನೀವು? ಇದೇನಕ್ಕ ಹಿಂಗ್ ಕೇಳ್ತಿದೀಯ? ವಾತಾವರಣ ಅವಳು ಸುದ್ದಿ ಮುಡ್ಸೋ ಆಗದೆ ಈ ಕಾಯ್ತಿರೋದೆ ಅವಳಿಗಲ್ವಾ? ಅಕ್ಕ, ಈಗಾಗಲೇ ಟೇಮ್ ಆಗದೆ, ಇನ್ನು ಎಷ್ಟೊತ್ತು ಗಂಟೆ ಕಾಯೋದು? ಲಚ್ಚಿ ಬರೋಕ್ಕಿಲ್ಲ. ಅವಳು ಪ್ಯಾಟೆಗೆ ಹೋದ್ಮೇಲೆ ಸ್ಯಾನೆ ಬದಲಾಗ್ಬಿಟ್ಟವಳೆ, ಮುಂದ್ಲಂಗಿಲ್ಲ. ಅಲ್ಲ, ನಾವು ಮುಂದ್ಲ ಕಾರ್ಯ ಎಲ್ಲ ನೋಡೋದು ಬೇಡವೇ? ಬಾಬಾ ಬಾಬಾ ಬಾಬಾ, ಏನ್ ಚಂದು, ಒಳ್ಳೆ ರಾಜ್ಕುಮಾರ ಕಂಡಾಗ ಕಾಣ್ತಾ ಇದೀಯಪ್ಪ. ಈ ಡ್ರೆಸ್ ಜೊತೆ ಒಂದು ವಿಗ್ ಹಾಕ್ಬಿಟ್ರೆ ತಾತ ನಿನ್ಗೆ ಇನ್ನೊಂದು ಮದುವೆ ಮಾಡೋದು ಹಾಗೆ ಕಾಣಿಸ್ತಾ ಇದೆಯಾ? ಮಾತಾಡು, ಅಜ್ಜಿ ಕೇಳಿಸ್ಕೊಂಡ್ರೆ ಹೊಟ್ಟೆ ಉರ್ಕೋತಾಳೆ. ಕೊಡು ಕೊಡು ಕೊಡು. ಅಮ್ಮ, ಮಗನ್ ಎಂಗೇಜ್ಮೆಂಟ್ ನೀನ್ ನೋಡಿದ್ರೆ ಆರಾಮಾಗಿ ಟೀ ಕುಡಿತಾ ಇದೆಯಾ? ಇದೊಂದು ಮಾತ್ರ ಬಿಡಕ್ಕಾಗಲ್ಲ ಚಂದು ನನ್ಗೆ. ಅಯ್ಯೋ, ಎಷ್ಟು ಫಾಸ್ಟಾಗಿ ಟೀ ಕುಡಿತೀಯಮ್ಮ? ತಗೋರಾಮ, ರೆಡಿ ಆಗ್ಬಿಟ್ಟಿದ್ಯಾ? ಎಷ್ಟು ಚೆನ್ನಾಗಿ ಕಾಣ್ತೀವ ರಾಮು. ನಾನು ಅಲ್ಲೇ ಯಾವ್ದಾದ್ರು ಒಂದು ಹುಡುಗಿನ ನೋಡಿ ಮದ್ವೆ ಆಗ್ಬಿಡ್ತೀನಿ. ಹಾಗೆ ಮಾಡು ಮಗನೇ. ನಾವೆಲ್ಲ ರೆಡಿ ಆಗಿದ್ದೀವಿ, ತಾವೊಬ್ಬರೇ ಇನ್ನೂ ಹಾಗೆ ಇರೋದು. ನನಗೆ ರೆಡಿ ಆಗಕ್ಕೆ ಎಷ್ಟೊತ್ತು? 5 ನಿಮಿಷ ರೆಡಿಯಾಗಿ ಬಂದ್ಬಿಡ್ತೀನಿ. ಬೇಗ. ಇವಳೆಲ್ಲೋದ್ಲು ಸುಲೋಚನಾ? ಸುಲೋಚನಾ, ಏನ್ ಮಾಡ್ತಾ ಇದ್ದೀವಿ? ಇನ್ನೂ ರೆಡಿ ಆಗ್ಲಿಲ್ವಾ? ಅತ್ತೆ, ಏನ್ ಇಷ್ಟೊಂದು ಸಂತೋಷವಾಗಿದ್ದೀರಾ? ನಮ್ಮ ಅಣ್ಣನ ಮಗನ ನಿಶ್ಚಿತಾರ್ಥ, ಅದು ನಮ್ಮ ಅಕ್ಕನ ಮಗಳ ಜೊತೆಗೆ. ನನ್ನ ಸಂತೋಷಕ್ಕೆ ಇದಕ್ಕಿಂತ ಕಾರಣ ಬೇಕಾ ಚಂದು? ಡಬಲ್ ಧಮಾಕ. ಅಮ್ಮ ರೆಡಿ ಆಗ್ತಾ ಇದಾರೆ, ರೆಡಿ ಆದ್ಮೇಲೆ ಎಲ್ಲರೂ ಒಟ್ಟಿಗೆ ಹೋಗೋಣ. ಓಕೆ ಓಕೆ. ನಿನ್ ಮುದ್ದಿನಮ್ಮ ರೆಡಿ ಆಗೋದು ಎಲ್ಲಿಂದ ಬಂತು ಚಂದು? ಅವಳು ಇಡೀ ದಿನ ಈ ಮನೆಯಲ್ಲೇ ಮಲ್ಕೊಂಡಿರ್ತಾಳೆ. ಚಿಕ್ಕಪ್ಪ
ಇನ್ನು ಏಟೊತ್ತು ಅಂತಲ ಕಾಯೋದು? ಬಸವ, ನಾನಾಗ್ಲೇ ಎಷ್ಟಿಗಿತ್ತ ಹೇಳೋದು? ಆ ಹುಡುಗಿ ಬರೋಕ್ಕಿಲ್ಲ ಅಂದ್ರೆ ಬರೋಕ್ಕಿಲ್ಲ. ಅವಳು ಪ್ಯಾಟೆಗೆ ಹೋದ್ಮೇಲೆ ಸಾಣೆ ಬದಲಾಗವಳೆ. ಬರೋಂಗಿದ್ರೆ ಇಷ್ಟೊತ್ತಿಗೆಲ್ಲ ಬರಬೇಕಾಗಿತ್ತು. ಒಬ್ರಲ್ಲ ಇಬ್ಬರು ತಾವು ಹೇಳಿ ಕಳ್ಸಿವ್ನಿ, ಹಂಗಾದ್ರೂ ಬರ್ಲಿಲ್ವಲ್ಲ. ಜೀವ ಹೋದ್ಮೇಕೆ ಜಾಸ್ತಿ ಹೊತ್ತು ಇಟ್ಕೋಬಾರ್ದು. ಸರಿ ಸರಿ, ಬೇಗ ಮುಂದಿನ ಕಾರ್ಯ ನೋಡ್ರಪ್ಪ. ಕಡಕಿತ ಮಕ ನೋಡೋ ಭಾಗ್ಯ ಆ ಮಗ ಕೇಳ್ಕೊಂಬಂದಿಲ್ಲ. ಎಲ್ಲದಕ್ಕೂ ಪುಣ್ಯ ಮಾಡಿರ್ಬೇಕು. ಬಸವ, ಈ ಹಟ್ಟಿ ಹಿರಿ ಮಗ ನೀನು, ಮುಂದ್ಲ ಕೆಲಸ ಎಲ್ಲ ನೀನೇನು ಮಾಡಬೇಕು. ಸರಿ ಮವ್ವ, ನೀನು ಹೇಳ್ದಂಗೆ ಆಗಲಿ. ಹಲೋ ಅಕ್ಕ, ನಾನು ಕುಮುದ. ಹೇಳು. ನಾನು ಹೇಳಿದ್ದೇನಾಯ್ತು? ಅಕ್ಕ ಹಾಕಿದ ಗೆರೆನ ತಂಗಿಯಾಗಿ ನಾನು ಯಾವತ್ತಾದರೂ ದಾಟಿದ್ದೇನ? ನೀನು ಹೇಗೆ ಹೇಳಿದ್ಯೋ ಹಾಗೆ ಎಲ್ಲ ಕೆಲಸನೂ ಮಾಡಿ ಮುಗಿಸಿದ್ದೀನಿ. ಟೀನಲ್ಲಿ ಆ ಪೌಡರ್ನ ಮಿಕ್ಸ್ ಮಾಡಿದೆ. ಅದನ್ನು ಅವಳು ಕುಡ್ದಿದ್ದನ್ನು ನಾನೇ ಕಣ್ಣಾರೆ ನೋಡಿದೆ. ಇನ್ನು ಸುಮಾರು 12 ಗಂಟೆ ಕಾಲ ಅವಳಿಗೆ ಎಚ್ಚರನೇ ಆಗೋದಿಲ್ಲ. ನೀನು ನಿಶ್ಚಿಂತೆಯಾಗಿ ನಿನ್ನ ಮಗಳ ನಿಶ್ಚಿತಾರ್ಥನ ಮಾಡಿ ಮುಗಿಸು. ಬೆಳಿಗ್ಗೆ ಎದ್ದು ಆ ದರಿದ್ರದವಳ ಮುಖ ನೋಡ್ಬೇಕಲ್ಲ ಅಂತ ರಾತ್ರಿ ಎಲ್ಲ ನಿದ್ದೆ ಮಾಡಿಲ್ಲ. ಅಬ್ಬಾ, ಈಗ ಸಮಾಧಾನ ಆಯ್ತು. ಕುಮುದ, ಅಲ್ಲಿಂದ ಎಲ್ಲರೂ ಹೊರಟಾಯ್ತಾ? ಇನ್ನು ಒಂದು 5 ನಿಮಿಷ ಅಕ್ಕ, ನಾವೆಲ್ಲ ಇಲ್ಲಿಂದ ಹೊರಡ್ತೀವಿ. ಅವಳು ಇಲ್ಲೇ ಬಿದ್ದಿರ್ತಾಳೆ. ನನ್ನ ಕೈನ ಕತ್ತರಿಸ್ತೀನಿ ಅಂತ ಧಮಕಿ ಹಾಕದ್ಲಲ್ಲ, ನೋಡಿದ್ವಿ ಅವಳಿಗೆ ಹೇಗೆ ಮಾಡಿದೆ ಅಂತ. ನೀನು ಹೇಳಿದಿದ್ರೆ ನಿದ್ದೆ ಬರೋ ಪೌಡರ್ ಹಾಕ್ತಿರ್ಲಿಲ್ಲ, ವಿಷನೇ ಹಾಕ್ಬಿಡ್ತಾ ಇದ್ದೆ. ಬೇಡ ಬೇಡ ಕುಮುದ, ಅದರ ಅಗತ್ಯ ಇಲ್ಲ. ಕಾಲ ಬಂದಾಗ ನೋಡೋಣ. ಈಗಲೇ ಟೈಮ್ ಆಯಿತು, ಬೇಗ ಹೊರಡಿ. ಸರಿ ಅಕ್ಕ, ಬಾಯ್. ಬಾಯ್.